ಹೆಸರು ನಿಮ್ಮ ಪರಿಚಯ ಮಾಡ್ಕೋತೀರಿ ಮೇಡಮ್? ನನ್ನ ಹೆಸರು ವೀಣಾ ನಾಯಕ್ ಅಂತ, ನಾ ಕುಮಟದವಳು. 5 ಗ್ಯಾರಂಟಿ ಕೊಟ್ಟಿದ್ದರಿಂದ ಕರೆಂಟ್ ಬಿಲ್ಲು ಸಿಕ್ಕಾಪಟ್ಟೆ ಬರ್ತಿತ್ತು. ಇವಾಗ ಕರೆಂಟ್ ಬಿಲ್ ಬರ್ತಾ ಇಲ್ಲ. ಮತ್ತು ಶಕ್ತಿ ಯೋಜನೆ ಕೊಟ್ಟಿದ್ದಾರೆ. ನಾನು ಕೆಲಸಕ್ಕೆ ಹೋಗ್ತಿದ್ದೆ, ನನಗೆ 5,000 ರೂಪಾಯಿ ಬಸ್ಸಿಗೆ ಹೋಗ್ತಿತ್ತು. ನನಗೆ ಬರೋ ಸಂಬಳದಲ್ಲಿ ನನಗೆ ಏನೂ ಮಾಡಲಿಕ್ಕೂ ಆಗ್ತಿರಲಿಲ್ಲ. ಆದರೆ ಈ ಒಂದು ಯೋಜನೆಯಿಂದ ನನಗೆ ಬರುವಂಥ 5,000 ರೂಪಾಯಿನೂ ಉಳಿದಿದೆ, ಮನೆ ಮೇಂಟೆನೆನ್ಸ್ ಮಾಡಲಿಕ್ಕೂ ಆಗ್ತದೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಈ ಮಕ್ಕಳಿಗೆ ಯುವ ನಿಧಿ ಅಂತ ಕೊಡ್ತಾ ಇದ್ದಾರೆ. ಅದರಿಂದ ಈಗ ನೀವು ಮೀಡಿಯಾದವರೇ ನೋಡಿ ಹಾಕಿದ್ದೀರಿ, ಒಂದು ಹುಡುಗ ಇವತ್ತು ನಮ್ಮ ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾನೆ, ಧನ್ಯ ಭಟ್ ಅಂತೇಳಿ ಹುಡುಗ ಒಬ್ಬ ಬಂದಿದ್ದಾನೆ. ಅವನು ಈ ಗೃಹಲಕ್ಷ್ಮಿ ಯೋಜನೆಯಿಂದನೇ ನಾನು ಇವತ್ತು ಇಷ್ಟೊಂದು ಮಾರ್ಕ್ಸ್ ತಗೊಳ್ಳಿಕ್ಕೆ ಕಾರಣ ಅಂತೇಳಿ ಎಲ್ಲ ಟಿ ವಿ ಮೀಡಿಯಾದಲ್ಲಿ ಪೇಪರಲ್ಲಿ ಕೊಟ್ಟಿದ್ದಾನೆ ಅವನು. ಮತ್ತೊಂದೇನೆಂದರೆ, ಒಂದು ಬಡ ಮಹಿಳೆ, ಅವಳಿಗೆ ಯಾವಾಗಿಂದನೂ ಒಂದು ಫ್ರಿಜ್ ತಗೊಳ್ಬೇಕು ಅನ್ನೋ ಒಂದು ಆಸೆ ಇತ್ತು. ಅವಳು ನನ್ನ ಮನೆಗೆ ಫ್ರಿಜ್ ತಗೊಳ್ಳೋದೇ ಇಲ್ಲ ಅನ್ನೋ ಒಂದು ಇದರಲ್ಲಿ ಇದ್ಲು ಪಾಪ ಅವಳು. ಅಂದರೆ ಅವಳು ದುಡ್ದಿದ್ದ ದುಡ್ಡಲ್ಲಿ ಅವಳಿಗೆ ಆ ಒಂದು ಅವಕಾಶ ಇಲ್ಲಾಗಿತ್ತು. ಈ 2,000 ರೂಪಾಯಿ ಏನು ಕೊಡ್ತಾಯಿದ್ರು, ಆ 2,000 ರೂಪಾಯಿನ ಅವಳು ಒಟ್ಟು ಮಾಡಿ ಇವತ್ತು ಒಂದು ಫ್ರಿಜ್ ತಂದು, ಅದು ಕೂಡ ಟಿ ವಿ ಪೇಪರಲ್ಲಿ ನಾವು ನೋಡಿದ್ದೇವೆ. ಒಂದು ನಮ್ಮಂಥ ಒಂದು ಮಹಿಳೆನೇ. ಈಗ ನಿಮ್ಮ ಜಿಲ್ಲೆಯಲ್ಲಿ ಬಿಜೆಪಿ ಸಂಸದರಿದ್ರು 25 ವರ್ಷದಿಂದ. ಹಾಂ, ಏನು ಕೆಲಸ ಆಗಿದೆ ನಿಮ್ಮ ಜಿಲ್ಲೆಗೆ? ಅವರಿಂದ ಆಗಿರೋ ಕೆಲಸ ಏನೂ ಇಲ್ಲ. ಆದರೆ ಎಷ್ಟೋ ಕಡೆ ಬೆಂಕಿ ಬಿತ್ತು, ಎಷ್ಟೋ ಕಡೆ ನೆರೆ ಹಾವಳಿ ಬಂತು, ಎಷ್ಟೋ ಕಡೆ ಏನೇನೋ ಅನಾಹುತಗಳಾದರೂ ಕೂಡ ಯಾರು ಸತ್ತಿದ್ದಾರೆ, ಯಾರು ಹೋಗಿದ್ದಾರೆ ಅಂತಲೂ ಒಂದು ದಿವಸನೂ ಅವರು ಬಂದು ನಮ್ಮ ಒಂದು ಉತ್ತರ ಕನ್ನಡದಲ್ಲಿ ಎಲ್ಲೂ ನಮ್ಮ ಜಿಲ್ಲೆಗೆ ಬರಲಿಲ್ಲ. ಅವರು ಇದ್ದಾರೋ, ಅವರು ಎಂ ಪಿನೋ ಅನ್ನೋದು ಇವತ್ತು ಎಲ್ಲರಿಗೂ ಕಣ್ಮರೆ ಆಗಿಬಿಟ್ಟಿದೆ. ಹಾಗಾಗಿ ನಮಗೆ ಅವರಿಂದ ಯಾವ ಅನುಕೂಲನೂ ಆಗಿರಲಿಲ್ಲ. ಕಾಗೇರಿ ಅವರಿಗೆ, ಅವರು ಸ್ಪೀಕರ್ ಆಗಿದ್ದರು, ಅವರು ಒಂದು MLA ಆಗಿದ್ದರು, ಅವರ ಒಂದು ಜಿಲ್ಲೆ ಶಿರ್ಸಿಗೆ ಅವರು ಏನೂ ಮಾಡಲಿಲ್ಲ. ಇನ್ನು ನಮ್ಮ ಒಂದು ಕಾರವಾರ ಜಿಲ್ಲೆ, ನಮ್ಮ ಒಂದು ಇದಕ್ಕೆ ಅವರು ಏನು ಅವ್ರ ಕೊಡುಗೆ ಇಲ್ಲ, ಅವ್ರಿಗೆ ಕಾಗೆ ಆರಿಸಲಿಕ್ಕೆ ಅಡಿಲ್ಲ ಅನ್ನೋದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಈಗ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಕೊಟ್ಟಿರೋದ್ರಿಂದ ಅವರು ಖಾನಾಪುರದಲ್ಲಿ ಭಾಳ ಒಂದು ಹಾಸ್ಪಿಟ್ಲ್ ಮಾಡಿ ಎಷ್ಟೋ ಜನ ಮಹಿಳೆಯರಿಗೆ ಅದರಿಂದ ಅನುಕೂಲ ಆಗಿದೆ. ಅದಕ್ಕಾಗಿ ಅವರು ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಏನು ಸಿದ್ದರಾಮಯ್ಯರು ನುಡಿದಂತೆ ನಡೆದಿದ್ದಾರೋ, ಅದೇ ರೀತಿ ಅಂಜಲಿ ನಿಂಬಾಳ್ಕರ್ ಅವಳು ಒಂದು ಹೆಣ್ಣು ಮಗಳಾಗಿ ಅವಳು ಮಾಡ್ತಾಳೆ ಅನ್ನೋ ಒಂದು ಭರವಸೆ ನಮಗಿದೆ. ಆಗಿದೆ ಸರ್. ಈಗ ಓದು ವಿಧಾನಸಭೆಯಲ್ಲಿ 5 ಗ್ಯಾರಂಟಿ ಏನು ಕೊಟ್ಟಿದ್ರು, 5 ಗ್ಯಾರಂಟಿನೂ ಬಿಡುಗಡೆ ಮಾಡಿದ್ದಾರೆ, 5 ಗ್ಯಾರಂಟಿನೂ ನಮ್ಗೆ ಸಿಕ್ಕಿದೆ. ಆದರೆ ಈಗ ಮತ್ತೊಂದು 5 ಗ್ಯಾರಂಟಿನೂ ಅವ್ರು ಕೊಟ್ಟಿದ್ದಾರೆ. BJP ಅವರಿಂದ ನಾವು ಒಂದು ಇಷ್ಟುದ ಬಿಸಿಲಲ್ಲಿ ಸಾಲಾಗಿ ನಿಂತಿದ್ವಿ. ಅವರು ಜನ್ಧನ್ ಯೋಜನೆ ಪಾಸ್ಬುಕ್ಕಿಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದರು. ಆ ಬಿಸಿಲಲ್ಲಿ ಹೋಗಿ ನಾವು ನಾಯಿ ಕಾಯ್ದಂಗೆ ಕಾಯ್ದು ಬ್ಯಾಂಕ್ ಬಾಗಿಲಲ್ಲಿ ನಿಂತ್ಕೊಂಡು ನೋಡಿದ್ರು, ಇವತ್ತು 1 ರೂಪಾಯಿನೂ ನಮ್ಗೆ ಬೀಳಲಿಲ್ಲ. ಆದರೆ ಇವರು ಎಲ್ಲೂ ನಮಗೆ ಪಾಸ್ಬುಕ್ ಮಾಡಿರಿ, ನೀವು ಅದು ಮಾಡಿರಿ, ಇದು ಮಾಡಿ ಬಿಸಿಲಲ್ಲಿ ನಮ್ಗೆ ನಿಲ್ಲಿಸಲಿಲ್ಲ. ಯಾಕೆಂದರೆ ನಮ್ಮ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ. ಮಹಿಳೆಯರಿಗೆಲ್ಲ ಉಚಿತ ಗ್ಯಾಸ್ ಕೊಟ್ಟರಲ್ಲ BJP ಅವರು? ಅದು ಕೊಟ್ಟರು. ಆಮೇಲೆ ನಂತರ ನಮ್ಮಂಥವ್ರದ್ದು ಬೋಳ್ಕೆತ್ತಿದ್ರು 1,000 ರೂಪಾಯಿ ಮಾಡಿ. ಎಲ್ಲಿ ಕೊಟ್ಟಿದ್ದಂಗೆ ಆಯ್ತು? ಅವರು ಫ್ರೀ ಮಾಡಬೇಕಿತ್ತು. ಮನೆ ಮನೆಗೆ ನಲ್ಲಿ ಕೊಟ್ಟರು. ಎಲ್ಲಿ ನಲ್ಲಿ ಕೊಟ್ಟಿದ್ದಾರೆ? ಪ್ರತಿಯೊಂದು ಕಡೆ ನೀವು ಈಗ ಸರ್ವೆ ಮಾಡಿ, ಎಲ್ಲೆಲ್ಲಿ ನಲ್ಲಿ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಯಾರ್ಯಾರು ಯಾವ ನಲ್ಲಿ ನೀರು ಕುಡಿತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ. ನರೇಂದ್ರ ಮೋದಿಯವರಿಂದ ಏನೇನೂ ಆಗಿಲ್ಲ. ವಿಶ್ವಗುರು ಅಂತಲ್ಲ ಅವ್ರನ್ನ? ವಿಶ್ವಗುರು ನರೇಂದ್ರ ಮೋದಿ ಅಕ್ಕಪಕ್ಕದಲ್ಲಿ ಇದ್ದವ್ರಿಗೆ ಆಗಿರ್ಬೋದು, ಆದರೆ ನಮ್ಮ ದೇಶಕ್ಕೆ ಅವರು ವಿಶ್ವಗುರು ಅಲ್ಲ. ಅವ್ರ ಜೊತೆಲಿದ್ದು ಅವ್ರ ಜೊತೆಲಿ ತಿಂದವ್ರಿಗೆ ಆಗಿರ್ಬೋದು, ಆದರೆ ನಮ್ಮ ದೇಶದ ಬಡ ಜನರು ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಅವರು ವಿಶ್ವಗುರು ಅಲ್ಲ.